ಹಾಯ್ ನಮಸ್ಕಾರ ಎಲ್ರಿಗೂ. ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಓನ್ ಸ್ಟೈಲ್ ಚಿಕನ್ ಫ್ರೈ ಥರ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಇದರಲ್ಲಿ ಮತ್ತು ಪೀಸು ಚಪಾತಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬರೀ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬಾಣಲೆ ತೊಗೊಳ್ಳಿ. ಬಾಣಲೆಗೆ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಬೇಕು. ಕಾಯೋವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ನೋಡಿ ಈ ಥರ ಪಟ ಅಂತ ಸರಿಬೇಕದು. ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕದು. ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ನಿಧಾನಕ್ಕೆ ಕಡಿಮೆ ಊರಿಗೆ ಬೇಯಿಸ್ಕೊಬೇಕು. ನೋಡಿ ಇವಾಗ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಅದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ನೀಟಾಗಿ ತೊಳ್ಕೊಂಡು ಅದು ನೀರು ಸೋರಿಟ್ಟು ಇವಾಗ ಫ್ರೈ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಆನಿಯನ್ ಆಯಿಲೆಲ್ಲ ಮಿಕ್ಸ್ ಆಗಿ ನೀಟಾಗಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ದಪ್ಪ ಉಪ್ಪಾದರೂ ಸರಿ, ಹುಳಿ ಉಪ್ಪಾದರೂ ಹಾಕ್ಕೊಬೋದು. ಉಪ್ಪು ಹಾಕ್ಕೊಂಡು ಈಗೆಲ್ಲ ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಕಡಿಮೆ ಊರಿಗೆ ನಿಧಾನಕ್ಕೆ ಫ್ರೈ ಆಗಲಿ. ಅದು ಉಪ್ಪು ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಅದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಧಾನಕ್ಕೆ ಥರ ಬೇಯಬೇಕು ಕಡಿಮೆ ಊರಿಗೆ. ಈಗ ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದು ನೋಡಿ ಈಗ ಆಗ್ತಾಯಿದೆ ನೋಡಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಚೆನ್ನಾಗಿ ಫ್ರೈ ಆಗಲಿ ಅದು ಚಿಕನ್ ಬೆಂದು ಅದರಲ್ಲಿ ನೀರು ಬಿಡುತ್ತೆ. ಮತ್ತೆ ನೀರು ಹಾಕಕ್ಕೆ ಹೋಗ್ಬೇಡಿ. ನೋಡಿ ಈ ಥರ ನೀರು ಬಿಟ್ಟಿದೆ. ನಿಧಾನ ಕಡಿಮೆ ಊರಲ್ಲಿ ಬೇಯಲಿ. ಚಿಕನೆಲ್ಲ ಬೇಯಬೇಕಲ್ಲ ಅದು. ನೋಡಿ ಈ ಥರ ನಿಧಾನಕ್ಕೆ ಬೇಯ್ತಾ ಇರಬೇಕು. ಒಂದು 15 ನಿಮಿಷ ನಿಧಾನಕ್ಕೆ ಕಡಿಮೆ ಊರಲ್ಲಿ ಬೇಯಲಿ. ಇದು ಚಿಕನೆಲ್ಲ ನೀಟಾಗಿ ಬಾಯ್ಲಾಗುತ್ತೆ. ಆಮೇಲೆ ನೆಕ್ಸ್ಟು ಅವಾಗ ಮಿಕ್ಸ್ ಮಾಡ್ತಾರೆ. ಅಂಟು ಹಿಡಿಬಾರ್ದು, ಇಲ್ಲ ತಳ ಹಿಡಿಯುತ್ತೆ. ಅವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ಎಷ್ಟು ಮಸಾಲ ಹಾಕೋದನ್ನು ಈಗ ರೆಡಿಮೇಡ್ ಮಸಾಲ ಇದ್ದರೆ ಹಾಕ್ಕೊಬೋದು. ಇಲ್ಲ ಮನೇಲಿ ಇದ್ದರೆ ನೋಡಿ ನಾನು ಚಿಕನ್ ಫ್ರೈ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಗರಂ ಮಸಾಲ, ಚಕ್ಕೆ, ಏಲಕ್ಕಿ ಪೌಡ್ರು ಅದೆಲ್ಲ ಇದ್ದರೆ ಹಾಕ್ಕೊಬೋದು. ಇಲ್ಲಾಂದರೆ ಈ ಥರ ಪ್ಯಾಕೆಟ್ ಸಿಗುತ್ತೆ ರೆಡಿಮೇಡು, ಅದನ್ನೇ ಹಾಕ್ಕೊಬೋದು. ಈ ಥರ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಸಾಲೆ ಎಲ್ಲ ನೀಟಾಗಿ ಚಿಕನ್ ಹಿಡ್ಕೊಳ್ಳುತ್ತೆ. ಕಡಿಮೆ ಊರಿಗೆ ನೀಟಾಗಿ ಬೇಯಿಸಬೇಕು. ನೋಡಿ ಈ ಥರ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ನೀರೇನೋ ತೆಗಿಯೋಕೆ ಹೋಗ್ಬಿಡಿ, ನೀರು ಹಾಗೆ ಇರುತ್ತೆ. ಅದಕ್ಕೆ ಇನ್ನೊಂದು ಮಸಾಲೆ ಇದೆ, ಅದನ್ನು ಆ್ಯಡ್ ಮಾಡಿದ್ರೆ ನೀಟಾಗಿ ಅದೆಲ್ಲ ಗಟ್ಟಿಯಾಗುತ್ತೆ. ಪೀಸಿಗೆಲ್ಲ ಮಸಾಲೆ ಹಿಡ್ಕೊಳ್ಳುತ್ತೆ. ನೋಡಿ ಇವಾಗ ಈಗ ಆಗ್ತಾಯಿದೆ ನೋಡಿ. ಈ ಮಸಾಲ ಇದೆ, ಇದಕ್ಕೆ ತೆಂಗಿನಕಾಯಿ, ಹೊರಗಡ್ಲೆ, ಗಸಗಸೆ ಈ ಥರ ಮನೆಯಲ್ಲಿ ಮಾಡೋ ಈ ಥರ ಮಸಾಲ ರೆಡಿ ಮಾಡ್ಕೊಬೇಕು. ನೋಡಿ ಇದನ್ನು ಈ ಥರ ಹಾಕಿ ಮಿಕ್ಸ್ ಮಾಡಬೇಕು. ಆವಾಗ ನೀರಿರೋದೆಲ್ಲ ಗಟ್ಟಿಯಾಗುತ್ತೆ. ಪೀಸಿಗೆಲ್ಲ ನೀಟಾಗಿ ಕಚ್ಕೊಳ್ಳುತ್ತೆ ಅದು ಮಸಾಲ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಬೇಕು ನೋಡಿ. ಲಾಸ್ಟಲ್ಲಿ ಹಾಕ್ತೀನಿ ಅದನ್ನು ಹಾಕಿ ಟೇಸ್ಟ್ ಮಾಡಿ ನೋಡಿ ಹಿಂಗಿರುತ್ತೆ ಅಂತ. ಸಕ್ಕತ್ತಾಗಿ ಬರ್ತಿರುತ್ತೆ ನೋಡಿ. ಈಗ ಕಡಿಮೆ ಊರಲ್ಲಿ ಹಿಂಗೆ ನಿಧಾನಕ್ಕೆ ಬೇಯ್ತಾ ಇರಲಿ ನೋಡಿ. ಇದೇ ಐಟಮ್ ಅದು. ಕೊಬ್ಬರಿಕಾಯಿ ತುರ್ಕೊಂಡು ಸಣ್ಣದಾಗಿ ಅದ್ರ ಮೇಲೆ ಉದುರಿಸ್ಬೇಕು. ಒಳ್ಳೆ ಟೇಸ್ಟ್ ಬರುತ್ತೆ.
ಚಿಕನ್ ಫ್ರೈ ಒಳ್ಳೆ ಟೇಸ್ಟ್ ಇರುತ್ತೆ. ಕೊಬ್ಬರಿ ಹಾಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು, ಸ್ವಲ್ಪ ನನಗೆ ಶಿವರ್ ಆಗ್ತಾಯಿದೆ ಮಾತಾಡೋಕ್ಕೆ. ಏನಾರು ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ಪಿನ್ ಮಾಡಿ. ಫಸ್ಟ್ ಟೈಮ್ ಕಲಿತಾ ಇರೋದು ನೋಡಿ. ಲಾಸ್ಟು ಕ್ಲೈಮ್ಯಾಕ್ಸು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಧರಿಸ್ಕೊಳ್ಳಿ, ಅದು ಫ್ಲೇವರ್ ಕೊಡುತ್ತೆ ಚಿಕನಿಗೆ ನೀಟಾಗಿ. ಈ ಥರ ನೋಡಿ, ಹಿಂಗೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಬ್ಯಾಚುಲರ್ಸು ಮನೆಯಲ್ಲಿ ಎಲ್ಲ ಮಾಡ್ಕೊಬೋದು. ಈ ಥರ ನೋಡಿ, ಇದರಲ್ಲಿ ಮುದ್ದೆ ತಿನ್ಬೋದು, ಚಪಾತಿ ತಿನ್ಬೋದು, ವೈಟ್ ರೈಸ್ ತಿನ್ಬೋದು. ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ನನಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಲೋಬಲ್ ಕಿಚನ್ ಸ್ಟುಡಿಯೋ.